ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಇಡೀ ದೇಶಕ್ಕೆ SIR ಅನ್ನುವಂಥ ಒಂದು ದೊಡ್ಡ ಗಂಡಾಂತರವನ್ನು ತಂದಿದ್ದಾರೆ. ಈಗ ಆ ಗಂಡಾಂತರದ ಪ್ರೋಸೆಸ್ ಕರ್ನಾಟಕಕ್ಕೆ ಬಂದಿದೆ. ಇದನ್ನು ನಾವು ತುಂಬ ಸಲೀಸು ಸುಲಭ, ಇದೇನು ನಮ್ಮನ್ನು ಮಾಡಲ್ಲ ಅಂತ ಅಂದುಕೊಂಡ್ರೆ ನಮ್ಮಷ್ಟು ದಡ್ಡರು ಮೂರ್ಖರು ಯಾರೂ ಇಲ್ಲ. ಹಾಗಂತೇಳಿ ಏನು ಮಾಡಬಹುದು, ಬಹಳ ಕಷ್ಟ ಇದೆ. ಇವರ ತಯಾರಿಗಳು, ಇವರ ದೂರಾಲೋಚನೆ ಅಲ್ಲ, ಇವರ ದುರಾಲೋಚನೆ ಯಾವ ಮಟ್ಟಕ್ಕಿದೆ ಅಂದರೆ, ಇದಕ್ಕೆ ಎಲ್ಲ ರೀತಿಯ ಯಾವುದೇ ರೀತಿಯ ಅಡ್ಡಿ ಆತಂಕಗಳು, ಕಾನೂನಾತ್ಮಕ ಸಮಸ್ಯೆಗಳು, ಪವರಿನ ಸಮಸ್ಯೆ ಯಾವುದೂ ಬರದ ಹಾಗೆ ಎಲ್ಲ ಪ್ರಕ್ರಿಯೆ ಮಾಡ್ಕೊಂಡಿದ್ದಾರೆ. ಹಾಗಾಗಿಯೇ ಇವರು SIR ಮೂಲಕ ಇಡೀ ದೇಶವನ್ನ ವ್ಯಾಪಿಸಿಕೊಂಡು ಏನ್ ಮಾಡಕ್ ಹೊರಟಿದ್ದಾರೆ ಅಂದ್ರೆ, ಇಷ್ಟ ಬಂದ್ರೆ ಆ ಪೌರತ್ವವನ್ನು ಒಪ್ಕೊಳ್ಳೋದು, ಇಲ್ಲಾಂದ್ರೆ ನಿರಾಕರಣೆ ಮಾಡೋದು. ಇದು ಎಷ್ಟರ ಮಟ್ಟಿಗೆ ಅಂದ್ರೆ, ಈ ದೇಶದಲ್ಲಿ ಹುಟ್ಟಿ ಬೆಳೆದ, ಈ ರಾಜ್ಯದಲ್ಲಿ ಹುಟ್ಟಿ ಬೆಳೆದ ಪ್ರತಿಯೊಬ್ಬ ನಾಗರಿಕನ ಅಸ್ತಿತ್ವದ ಪ್ರಶ್ನೆ, ನಾಗರಿಕನ ಸಾಂವಿಧಾನಿಕ ಹಕ್ಕಿನ ಪ್ರಶ್ನೆ, ನಾಗರಿಕನ ಅಸ್ಮಿತೆಯ ಪ್ರಶ್ನೆ, ಬದುಕಿನ ಪ್ರಶ್ನೆ. ಇದು ಕೇವಲ ಚುನಾವಣೆಯ ಪ್ರೋಸೆಸ್ ಅಲ್ಲ. ಚುನಾವಣೆಯಲ್ಲಿ ಮತ ಹಕ್ಕನ್ನ ಮಾಡೋದಕ್ಕೆ ಮಾಡುವಂತ ಒಂದು ಕನ್ಫರ್ಮೇಷನ್ ಪ್ರೋಸೆಸ್ ಖಂಡಿತ ಅಲ್ಲ. ಇದರ ಆಚೆಗೆ ಒಂದು ದೊಡ್ಡ ಷಡ್ಯಂತ್ರವೇ ಇದೆ. ಸ್ನೇಹಿತರೆ ನೋಡಿ, ಈಗ ಈ ಚುನಾವಣಾ ಆಯೋಗ ಮಾಡ್ತಿರುವಂತಹ ಈ ಮತ ಪರಿಷ್ಕರಣೆ ಪಶ್ಚಿಮ ಬಂಗಾಳದಲ್ಲಿ ಅದೆಷ್ಟರ ಮಟ್ಟಿಗೆ ದೊಡ್ಡ ವಿವಾದ ಆಯಿತು, ಎಷ್ಟರ ಮಟ್ಟಿಗೆ ಕೊನೆಗೆ ಮಮತಾ ಬ್ಯಾನರ್ಜಿ ಸ್ವತಃ ತಾನೇ ವಕೀಲರಾಗಿ ಈ ಒಂದು ವಿಚಾರವಾಗಿ ವಾದ ಮಾಡೋ ಹಂತಕ್ಕೆ ಹೋಗಲಾಯಿತು. ಕೊನೆಗೆ ಸುಪ್ರೀಂ ಕೋರ್ಟ್ ಅದ್ರ ಬಗ್ಗೆ ತೀರ್ಪನ್ನ ಕೊಟ್ಟಿದೆ. ಯಾಕೆ ಅಂದ್ರೆ ನೋಡಿ, ಈಗ ಹೇಳ್ತಿದ್ದಾರೆ ನಿಮಗೆ ಪಾಸ್ಪೋರ್ಟ್ ಮಾಡಿಸೋದು ಅಷ್ಟು ಸುಲಭವಲ್ಲ. ಯಾಕೆಂದ್ರೆ ಅದೊಂದು ದೊಡ್ಡ ಪ್ರೋಸೆಸ್ ಇದೆ. ನಾವು ವಿದೇಶಗಳಿಗೆ ಹೋಗ್ಬೇಕು ಅಂದ್ರೆ ಪಾಸ್ಪೋರ್ಟ್ ಬೇಕಾಗತ್ತೆ ಅಲ್ವಾ? ಆ ಒಂದು ಪಾಸ್ಪೋರ್ಟ್ ಅನ್ನ ಮಾಡಿಸ್ಬೇಕು ಅಂದ್ರೆ ಈಗ ಬೆಳಗ್ಗೆ ಹೋಗಿ ಸಂಜೆ ತಂದ್ಬಿಡ್ತೀನಿ ಅಂತ ಅಲ್ಲ. ಅದಕ್ಕೆ ಅರ್ಜಿ ಹಾಕಬೇಕು. ಆ ಸಂಬಂಧಪಟ್ಟ ಆ ಇಲಾಖೆಯ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಬೇಕು. ಆಮೇಲೆ ಪರಿಶೀಲನೆ ಮಾಡೋ ಹಂತದಲ್ಲಿ ನಮ್ಮ ಹೆಸರಿನ ಒಂದೇ ಒಂದು ಸ್ಪೆಲ್ಲಿಂಗ್, ಒಂದು ಹೆಸರು ಏನಾದರೂ ಆಚೆ ಈಚೆ ಆಗಿದ್ರೆ, ಮಿಸ್ಟೇಕ್ ಆಗಿದ್ರೆ ಅದು ರಿಜೆಕ್ಟ್ ಆಗೋಗ್ಬಿಡುತ್ತೆ. ಆಧಾರ್ ಕಾರ್ಡಲ್ಲಿ ಒಂದೇ ಹೆಸರು ಇರಬೇಕಾಗತ್ತೆ, ಮಾರ್ಕ್ಸ್ ಕಾರ್ಡಲ್ಲಿ ಒಂದೇ ಹೆಸರು ಇರಬೇಕಾಗತ್ತೆ, ಎಲ್ಲದರಲ್ಲೂ ಒಂದೇ ಹೆಸರು ಇರಬೇಕಾಗತ್ತೆ. ಇಷ್ಟೆಲ್ಲ ಕರೆಕ್ಟ್ ಆಗಿದ್ದು ಆಮೇಲೆ ಪೊಲೀಸ್ನವರು ಬರ್ತಾರೆ. ನಾವು ನಿಜವಾಗಿಯೂ ಈ ಭಾಗದಲ್ಲಿ ವಾಸ ಮಾಡೋರ ಹೌದಾ ಅಲ್ವಾ, ಇವ್ರ ಮೇಲೆ ಏನಾದರೂ ಕ್ರಿಮಿನಲ್ ಪ್ರಕರಣಗಳಿದಾವ, ಅದೆಲ್ಲವನ್ನು ಎನ್ಕ್ವೈರಿ ಮಾಡಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಆಗ ಪಾಸ್ಪೋರ್ಟ್ ಅನ್ನು ಕೊಡ್ತಾರೆ. ಇಂತಹ ಅಧಿಕೃತ ಮಾನ್ಯತೆ ಇರುವ ವಿದೇಶಗಳಿಗೆ ಪ್ರಯಾಣ ಮಾಡಲು ಅಗತ್ಯವಾಗಿರುವ ಈ ಒಂದು ದಾಖಲೆ ಪಾಸ್ಪೋರ್ಟ್ ಅನ್ನ ಈಗ SIR ಪ್ರೋಸೆಸ್ ವೇಳೆ ಇದನ್ನು ತೋರಿಸಿದ್ರೆ ನೀವು ನಿಮ್ಮ ಪೌರತ್ವವನ್ನ ಸಾಬೀತುಪಡಿಸಲು ಇದು ಸೂಕ್ತವಾದಂತ ದಾಖಲೆ ಅಲ್ಲ ಅಂತ ಹೇಳ್ತಿದ್ದಾರೆ. ಅರೆ, ಒಳ್ಳೆ ಕಥೆ ಆಯ್ತಲ್ಲ, ಇನ್ನೇನ್ರಿ ತರಬೇಕು? ಪಾಸ್ಪೋರ್ಟು ನೀವು ಕೇಳಲ್ಲ ಅಂತಂದ್ರೆ ಆಧಾರ್ ಕಾರ್ಡು ಕೇಳಲ್ಲ, ಪಾಸ್ಪೋರ್ಟ್ ಅನ್ನು ಒಪ್ಕೊಳ್ಳಲ್ಲ, ಕೆಲವ್ರ ಹತ್ರ ಇರೋದಿಲ್ಲ, ಮತ್ತೆ ಇನ್ನೇನ್ ತರಬೇಕು? ನೆಲ ಬಗಿಬೇಕಾ? ನಮ್ಮ ಮೂಲ ಬಿಲಗಳು ಯಾವುದು, ಬೇರುಗಳು ಯಾವುದು ಅಂತೇಳಿ ಜನ ಆದಿಮ ಕಾಲಕ್ಕೆ ಹೋಗಿನಾರು ಹುಡುಕಬೇಕಾ? ಅಷ್ಟು ಕಠಿಣಾತಿ ಕಠಿಣ ನಿಯಮಗಳನ್ನ ಜಾರಿಗೆ ಮಾಡಿ ಜನರನ್ನ ಎಷ್ಟು ಸಂಕಷ್ಟಕ್ಕೀಡು ಮಾಡಬೇಕು ಮತ್ತು ಅವರಿಗೆ ಒತ್ತಡ ಗೊಂದಲ ಕ್ರಿಯೇಟ್ ಮಾಡಿ ನಿನಗೆ ಪೌರತ್ವವನ್ನು ಕೊಡಬೇಕಾ ಬೇಡವಾ, ನೀನು ಪೌರ ಅಲ್ವಾ ಅಥವಾ ಸುಳ್ಳ ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ. ಇದು ಆಕ್ಚುಲಿ ಏನು ಗೊತ್ತಾ? ಅದಕ್ಕೂ ಮುಂಚೆ ಇನ್ನೊಂದು ವಿಚಾರ ಏನು ಅಂದರೆ, ಹಾಗಿದ್ರೆ ನೀವು ಪಾಸ್ಪೋರ್ಟು ಒಪ್ಕೊಳ್ಳಲ್ಲ, ಆಧಾರ್ ಕಾರ್ಡ್ ಒಪ್ಕೊಳ್ಳಲ್ಲ, ಅಥವಾ ಇದು ನಿಮ್ಮ ಎಲೆಕ್ಷನ್ ID ಕಾರ್ಡ್ ಅದನ್ನೂ ಒಪ್ಕೊಳ್ಳಲ್ಲ, ಸುಮ್ಮನೆ ಹೇಳ್ಬಿಡಿ ಅತ್ಲ ಹೋಗ್ಲಿ. ನೀವು BJP ಪಕ್ಷಕ್ಕೆ ಹೋಗ್ಬಿಟ್ಟು ಅಥವಾ RSS ಪಕ್ಷಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಪಕ್ಷ ಸೇರ್ಪಡೆ ಒಂದು ರಸೀದಿಯನ್ನು ತೆಗೆದುಕೊಂಡು ಬಂದ್ಬಿಟ್ಟು ನಮಗೆ ಕೊಟ್ಬಿಟ್ರೆ ನಾವು ಒಪ್ಕೊಳ್ತೀವಿ ಅಂತ ಅದನ್ನಾರು ಮಾಡ್ತಾರೆ ಜನ. ಇಂಡೈರೆಕ್ಟ್ ಆಗಿ ಯಾಕೆ ಈ ರೀತಿ ಹಿಂಸೆ ಕೊಡ್ತಿದ್ದೀರಿ? BJPಯ ಸದಸ್ಯತ್ವ ತೆಗೆದುಕೊಂಡು ಬಂದ್ಬಿಟ್ರೆ ಅಥವಾ RSSನ ಗುಂಪಿಗೆ ಸೇರ್ಕೊಂಡ್ಬಿಟ್ಟು ನಾವು ಸದಸ್ಯರಾಗಿದ್ದೀವಿ ಅಂತೇಳಿ ತೋರಿಸ್ಬಿಟ್ರೆ ಒಪ್ಕೊಂಡ್ಬಿಡ್ತೀರಾ? ಇವರ ಮಾಡುವ ಈ ಪ್ರೋಸೆಸ್ ನೋಡಿದ್ರೆ, ಇವರ ರೀತಿಗಳನ್ನ ನೋಡಿದ್ರೆ, ಇವರ ನಿಯಮಗಳು ನೋಡಿದ್ರೆ ಹಂಗೆ ಅನ್ಸುತ್ತೆ. ಇದು ಒಂದು ಕಡೆ. ಸ್ನೇಹಿತರೆ, ಇನ್ನೊಂದು ವಿಚಾರ ಏನು ಗೊತ್ತಾ? ಇದು ತುಂಬಾ ಮಹತ್ವ. ನಿಮಗೆ ಎಲ್ಲ ಅನಿಸ್ತಾ ಇರ್ಬೋದು, ಒಂದು ಮತ ಪರಿಷ್ಕರಣೆ ಮಾಡ್ತಾರೆ, ಯಾರಾದ್ರೂ ಬದುಕಿದ್ರೆ, ಯಾರಾದ್ರೂ ಸತ್ತಿದ್ರೆ, ಅವರ ಹೆಸರನ್ನು ಸೇರಿಸೋದಿದ್ರೆ, ಕೈ ಬಿಟ್ಟಿದ್ರೆ, ಅಥವಾ ಈ ದೇಶದ ಪ್ರಜೆ ಅಲ್ದಿದ್ರೆ ಅವ್ರನ್ನ ಪರಿಶೀಲನೆ ಮಾಡ್ತಾರೆ ಅಂತ ನಮಗೆ ತುಂಬಾ
ಸರಳವಾಗಿ ಅಂತ ನಾವು ಸಾಮಾನ್ಯವಾಗಿ ಹಂಗೆ ಅಂದ್ಕೊಂಡಿದ್ದೀವಿ. ಇದು ಮತ ಪರಿಷ್ಕರಣೆ ಅಲ್ಲ, ಇದು ಪೌರತ್ವ ಪರಿಶೀಲನೆ. ಮತ ಪರಿಷ್ಕರಣೆಯ ಹೆಸರಿನಲ್ಲಿ ಈ ದೇಶದ ನಾಗರಿಕನ ಪೌರತ್ವ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವರು. ಎಚ್ಚರ ಎಚ್ಚರ ಎಚ್ಚರ. ಮತ ಪರಿಷ್ಕರಣೆ ಹೆಸರಲ್ಲಿ ನಮ್ಮ ಪೌರತ್ವ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀನು ಈ ದೇಶದವನು ಹೌದೋ ಅಲ್ವಾ ಅನ್ನೋದನ್ನ ನಮಗ್ ಕೇಳಕ್ ಬರ್ತಿದ್ದಾರೆ. ಒಂದು ವೇಳೆ ನಾವು ಕೊಡುವ ದಾಖಲೆಗಳು ಯಾವುದೂ ಇಲ್ಲ, ಪಾಸ್ಪೋರ್ಟ್ ಒಪ್ಕೊಳ್ಳಲ್ಲ, ನೋಡಪ್ಪ ಇದು ಅಲ್ಲ ಇದು ಅಲ್ಲ, ನಿನ್ನ ಆಧಾರ್ ಕಾರ್ಡ್ ಇದು ಅಲ್ಲ ಅಂತೇಳಿ ಅವ್ರು ರಿಜೆಕ್ಟ್ ಮಾಡ್ಬಿಟ್ರೆ ನಾವು ಮತ್ತು ನೀವು ಈ ದೇಶದ ನಾಗರಿಕರೇ ಅಲ್ಲ ಅವ್ರ ದೃಷ್ಟಿಯಲ್ಲಿ. ಏನ್ ಮಾಡೋಣ ನೋಡಿ, ಎಂಥ ಸ್ಥಿತಿಗೆ ನಮ್ಮನ್ನ ತರ್ತಾ ಇದ್ದಾರೆ, ಎಂಥ ದುಸ್ಥಿತಿಯನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಆ ಮೂಲಕ ಯಾರಿಗೆ ಪೌರತ್ವ ನಿರಾಕರಣೆ ಮಾಡಬೇಕು, ಯಾರಿಗೆ ಪೌರತ್ವವನ್ನ ನಾವು ಒಪ್ಪಬೇಕು ಅನ್ನೋದನ್ನ ಅವರು ಡಿಸೈಡ್ ಮಾಡಿ ನಮಗೆ ಯಾವ ವಲಯ ಪೌರತ್ವವನ್ನು ಒಪ್ಕೊಳ್ಬೇಕು, ಯಾವ ಸಮುದಾಯವನ್ನು ಒಪ್ಕೊಳ್ಬೇಕು, ಯಾವ ವಲಯವನ್ನ ನಿರಾಕರಣೆ ಹೆಸರಲ್ಲಿ ಡಿಲೀಟ್ ಮಾಡಬೇಕು ಅನ್ನೋದನ್ನ ಚಿಂತನೆ ಮಾಡ್ತಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ, ಸುಪ್ರೀಂ ಕೋರ್ಟು ಈ SIR ಈ ಚುನಾವಣಾ ಆಯೋಗಕ್ಕೆ ಒಂದು ಪವರ್ ಕೊಟ್ಬಿಟ್ಟಿದ್ದಾರೆ. ನೀವು SIR ಅನ್ನ ಪ್ರಕ್ರಿಯೆಯಲ್ಲಿ ಯಾವುದು ದಾಖಲೆಗಳನ್ನ ನೀವು ಮಾನ್ಯ ಮಾಡ್ತೀರಿ, ಯಾವುದನ್ನ ಅಧಿಕೃತಗೊಳಿಸ್ತೀರಿ ಅನ್ನೋದಕ್ಕೆ ಸಂಪೂರ್ಣ ಪವರ್ ಕೊಟ್ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರ ಏನು ಕೆಮ್ಮಂಗಿಲ್ಲ. ನೀವು SIR ಪ್ರೋಸೆಸ್ ಅಲ್ಲಿ ಈ ದಾಖಲೆಯನ್ನು ಪರಿಗಣಿಸಪ್ಪ ಪರವಾಗಿಲ್ಲ ಅಂತ ಹೇಳಿದ್ರೆ ಅವ್ರು ಕೇಳಂಗಿಲ್ಲ. ಅವ್ರ ಮಾತನ್ನ, ರಾಜ್ಯ ಸರ್ಕಾರದ ಮಾತನ್ನ ಚುನಾವಣಾ ಆಯೋಗ ಕೇಳುವ ಅಗತ್ಯ ಇಲ್ಲ ಅನ್ನೋ ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಅವರಿಗೆ ಪವರ್ ಕೊಟ್ಟಿದೆ. ಈಗ ವಾಸಸ್ಥಳ ದೃಢೀಕರಣ ಪತ್ರ ಕೊಡಿ ಅಂತ ಹೇಳಿ ಕೇಳ್ತಿದ್ದಾರೆ. ಈಗೆಲ್ಲ ಕೊಡಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಆದ್ರೆ ಅವರಿಗೆ ಸಡನ್ ಆಗಿ ಸಿಗುವ ವಾಸಸ್ಥಳ ದೃಢೀಕರಣ ಪತ್ರ ಬೇಕಿಲ್ವಂತೆ, ಖಾಯಂ ಆದ ವಾಸಸ್ಥಳ ಬೇಕಂತೆ. ಇನ್ನು ಖಾಯಂ ಅಂದ್ರೆ ಇನ್ನೆಂಗೆ, ಭೂಮಿ ಅಗದು ಮಣ್ಣು ತೆಗೆದು ನೋಡಿ ನಾನು ಇಲ್ಲಿ ಹುಟ್ಟಿದ್ದೆ, ಇಲ್ಲಿ ಬೆಳೆದಿದ್ದೆ, ಇಲ್ಲಿ ಆಟ ಆಡಿದ್ದೆ ಅಂತ ಹೇಳ್ಬೇಕಾ? ಇದರ ಅರ್ಥ ರಾಜ್ಯ ಸರ್ಕಾರ ಏನೇ ಹೇಳಿದ್ರು ನಾವು ಕೇಳಲ್ಲ. ನಮಗೆ ಹೆಂಗ್ ಬೇಕೋ, ನಮಗೆ ಯಾವ ರೀತಿ ಬೇಕೋ, ನಾವು ಯಾವುದನ್ನು ಒಪ್ಪಬೇಕು ಯಾವುದನ್ನ ಬಿಡಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ. ಯಾರು ಪೌರರು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ. ಯಾರಿಗೆ ಮಾನ್ಯತೆ ಕೊಡಬೇಕು, ಯಾರಿಗೆ ನಿರಾಕರಣೆ ಮಾಡೋದನ್ನ ನಾವು ಡಿಸೈಡ್ ಮಾಡ್ತೀವಿ. ರಾಜ್ಯ ಸರ್ಕಾರ ನೀನು ಸುಮ್ಮನೆ ಇರು ಅಂತ. ಇದು ಎಂತ ಅಪಾಯಕಾರಿ, ಒಕ್ಕೂಟ ತತ್ವಗಳಿಗೆ ವಿರುದ್ಧವಾಗಿದೆ. ಇದನ್ನ ಇಷ್ಟು ತುಂಬಾ ಸುಲಭವಾಗಿ ನೋಡಿದ್ರೆ ನಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳಿತಾರೆ. ಇದಕ್ಕೆ ರಾಜ್ಯ ಸರ್ಕಾರ ಮಾಡಬೇಕಾಗಿರೋದೇನು ಅಂದ್ರೆ, ಕಾನೂನಿನ ಸಾಂವಿಧಾನಿಕ ತಿದ್ದುಪಡಿಗಳಾಗಬೇಕಾಗಿದೆ. ರಾಜ್ಯ ಸರ್ಕಾರಕ್ಕೆ ಪವರ್ ಬೇಕು, ರಾಜ್ಯ ಸರ್ಕಾರದ ಶಾಸನ ಸಭೆಗೆ ಪವರ್ ಬೇಕು. ನೋಡಪ್ಪ, ಚುನಾವಣಾ ಆಯೋಗ ಈ ನೆಲೆಯಲ್ಲಿ ನೀನು ಪರಿಗಣಿಸುವಂತ ಹೇಳುವಂತ ಅಧಿಕಾರ ಬೇಕು. ಈಗ ಆ ಅಧಿಕಾರ ಇಲ್ಲ. ಹಾಗಾಗಿ ನೀನು ಪಾಸ್ಪೋರ್ಟ್ ಕೊಟ್ರು ಕೂಡ ಅವ್ರು ಒಪ್ಕೊಳ್ಳಲ್ಲ, ನೀನು ಆಧಾರ್ ಕಾರ್ಡ್ ಕೊಟ್ಟರು ಅವ್ರು ಒಪ್ಕೊಳ್ಳಲ್ಲ. ಈಗ ಅವ್ರದೇ ಆದ ಒಂದು ಕಂಡೀಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೆಂಗೆ ನಾವು ಕಂಡುಹಿಡಿತೀವಿ ಅಂದ್ರೆ, ತಂದೆ ಮತ್ತು ತಾಯಿ ಮತ್ತು ಮಕ್ಕಳ ನಡುವಿನ ಅಂತರ ಎಷ್ಟು ವರ್ಷ ಇರಬೇಕು, 50 ವರ್ಷ. ಆಮೇಲೆ ಇಷ್ಟು ಜನ ಒಂದು ತಂದೆ ತಾಯಿಗಳಿಗೆ ಮಕ್ಕಳಿದ್ರೆ ಅವ್ರೆಲ್ಲರೂ ಒಂದೇ ಹೆಸರು ಹೇಳ್ಬೇಕು. ಏನೇನೋ ಕತೆಗಳು, ತಲೆ ಬುಡ ಇಲ್ಲ, ತಲೆ ಕೆಟ್ಟು ಮೊಸರಾಗೋಗ್ಬಿಡುತ್ತೆ. ಅಲ್ಲಿಗೆ ನಿಮ್ಮ ಕತೆಗಳನ್ನು ನಾವು ಕೇಳಲ್ಲ. ನಮ್ಗೆ ಇಷ್ಟ ಆದ್ರೆ ನಿನ್ನ ಪೌರತ್ವ ನಾನು ಒಪ್ಕೊಳ್ತೀನಿ, ನೀನ್ ಬೇಡ ಅಂದ್ರೆ ನೀನಲ್ಲ, ನೀನು ಈ ರಾಜ್ಯದವನು ಅಲ್ಲ, ಈ ದೇಶದವನು ಅಲ್ಲ. ಆಮೇಲೆ ನಿನಗೆ ಪೌರತ್ವ ಇಲ್ಲ ಅಂದ್ರೆ ನಿನಗೆ ಈ ದೇಶದಲ್ಲಿ ಸಿಗಬೇಕಾದ ಸೌಲಭ್ಯಗಳು ಸಿಗಲ್ಲ, ನೀನು ಈ ದೇಶದ ಪ್ರಜೆಯೂ ಅಲ್ಲ. ಒಂದು ಕಾಲದಲ್ಲಿ ಬ್ರಿಟಿಷರು ನಮ್ಮನ್ನ ಈ ರೀತಿ ಆಳ್ವಿಕೆ ಮಾಡಿ ನಮ್ಮ ಬದುಕನ್ನ ಹಿಂಡಿ ಹಿಪ್ಪೆ ಮಾಡಿ ನಮ್ಮ ಸ್ವಾತಂತ್ರ್ಯವನ್ನ ಕಸ್ಕೊಂಡಿದ್ರು. ಇವರು ಸಂವಿಧಾನದ ಅಡಿಯಲ್ಲಿ ಅಧಿಕಾರಕ್ಕೆ ಬಂದು ನಮ್ಮ ದೇಶದವರೇ ಆಗಿ ನಮಗೆ ಬಗಣಿಗೂಟ ಹೊಡಿತಾ ಇದ್ದಾರೆ. ಹಾಗಿದ್ರೆ ಏನು ಕಟ್ಟ ಕಡೆಯದಾಗಿ ನನಗನ್ಸುತ್ತೆ, ಈ ದೇಶದ ಜನ, ಈ ರಾಜ್ಯದ ಜನ ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಪ್ರಜಾತಾಂತ್ರಿಕ ನೆಲೆಯಲ್ಲಿ, ಕಾನೂನಾತ್ಮಕದ ನೆಲೆಯಲ್ಲಿ ದೊಡ್ಡ ಆಂದೋಲನವನ್ನ ಮಾಡದೆ ಹೋದ್ರೆ ಈ ರಾಜ್ಯದ ಜನರಿಗೆ ಉಳಿಗಾಲವಿಲ್ಲ. ನಮ್ಮ ತಲೆಯ ಮೇಲೆ ಚಪ್ಪಡಿ ಕಲ್ಲು ಎಳಿತಾರೆ, ನಮ್ಮ ಬದುಕನ್ನ ಕಿತ್ಕೊಳ್ತಾರೆ, ನಮ್ಮ ಪೌರತ್ವವನ್ನೇ ನಾಶ ಮಾಡ್ತಾರೆ. ಇವರ ಅಟ್ಟಹಾಸ, ಇವರ ಕುಹಕ ನಗು, ಇವರ ಸರ್ವಾಧಿಕಾರ ಧೋರಣೆ ಹೆಚ್ಚಾಗತ್ತೆ. ಈ ದೇಶದ ಜನ ಆಂದೋಲನ ಮಾಡುವ ಅನಿವಾರ್ಯತೆ ಇದೆ, ಮಾಡಲೇಬೇಕು. ಇಲ್ಲ ಅಂದ್ರೆ ಮುಗಿತು ಕತೆ. ತುಂಬಾ ಜಾಗೃತರಾಗಬೇಕಾಗಿದೆ. ಇದು ಬಹಳ ತುರ್ತು. ಇಡೀ ಅಖಂಡ ಕರ್ನಾಟಕ, ಇಡೀ ದೇಶದ ಜನ ಇದ್ರ ಬಗ್ಗೆ ದೊಡ್ಡ ಹೋರಾಟ ಮಾಡಬೇಕಾಗಿದೆ. ಮತ ಪರಿಷ್ಕರಣೆ ಹೆಸರಲ್ಲಿ ನಮ್ಮ ಪೌರತ್ವ ನಿರಾಕರಣೆ ಮಾಡುವ, ನಮ್ಮ ಪೌರತ್ವವನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಾ, ಇದು ನಾವು ಒಪ್ಪಲ್ಲ ಅಂತೇಳಿ ಉಗ್ರವಾದ ಹೋರಾಟ, ಕಾನೂನಾತ್ಮಕವಾಗಿ
ಸಂವಿಧಾನದ ಅಡಿಯಲ್ಲಿ ಹೋರಾಟ ಮಾಡಬೇಕಾಗಿದೆ. ಇಲ್ಲ ಅಂದರೆ ಖಂಡಿತ ಉಳಿಗಾಲ ಇಲ್ಲ. ಇಲ್ಲ ಇಲ್ಲ ಬನ್ನಿ ಎಲ್ಲ ಒಗ್ಗೂಡೋಣ, ಹೋರಾಟ ಮಾಡೋಣ. ಇನ್ನು ನಾನು ತಮಾಷೆಗೆ ಹೇಳ್ತಾ ಇಲ್ಲ, ನಾನು ಒಂದು ರೀತಿ ಡ್ರಮಾಟಿಕ್ ಆಗೂ ಹೇಳ್ತಾ ಇಲ್ಲ. ಅಂಥದ್ದೊಂದು ಸ್ಥಿತಿ ಇದೆ. ಇಲ್ಲ ಅಂದರೆ ನಮ್ಮನ್ನು ಇವರು ಪ್ರಜೆಗಳಂತಲೇ ಒಪ್ಕೊಳ್ಳೋದಿಲ್ಲ. ಇವ್ರಿಗೆ ಬೇಕಾದವರಿಗೆ ಪವರ್ ಕೊಡ್ತಾರೆ, ಬೇಕಾದವರಿಗೆ ಮಾನ್ಯತೆ ಕೊಡ್ತಾರೆ, ಓಟ್ ಹಾಕಿಸ್ಕೊಳ್ತಾರೆ, ಸರ್ವಾಧಿಕಾರಿ ಧೋರಣೆ ಮಾಡ್ತಾರೆ. ಒಗ್ಗೂಡೋಣ. ನಿನ್ನೆ ದಿನ ನನ್ನ ಜನ ಏನು ನದಿಗಳಂತೆ ಬಂದರು ಅಂತ, ಈಗ ನದಿಗಳಂತೆ ಸಾಗರ ಉಪಾಧಿಯಲ್ಲಿ ಉಕ್ಕೇಳಬೇಕಾಗಿದೆ, ಹೋರಾಟ ಮಾಡಬೇಕಾಗಿದೆ. ನಮಸ್ಕಾರ.